ಪಾತ್ರೆ ತೊಳಿತೀನಿ ಅಂತ ಹೇಳಿದೆ. ಎಂತ ಮಾಡ್ತಿದ್ಯಾ? ಗೈಸ್, ಇದು ಸರ ಬಂದು ಶರ್ಟ್ ಸರ ಬಂದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ 167 ಗೈಸ್. ಈಗ ಇದಕ್ಕೆ ಹೋಗ್ತಾಯಿದ್ದೀವಿ. ಏನು, ಶ್ರೀಮಂತ ಫಂಕ್ಷನ್, ನಮ್ಮ ಅಣ್ಣನ ಸೊಸೆದು. ಅದಕ್ಕೆ ರೆಡಿಯಾಗಿದ್ವಿ. ಹೇಗಿದೆ ನನ್ನ ಔಟ್ಫಿಟ್? ಹೈಟ್ ಇರಬೇಕಲ್ಲ, ಹೈಟ್ ಇದ್ದರೆ ಚೆಂದ. ಹೈಟ್ ಇರೋರು ಬಾಡಿ ಎಕ್ಸ್ಪೋಸ್ ಮಾಡೋದು ಚೆನ್ನಾಗಿ ಕಾಣುತ್ತೆ. ನಮ್ಮಂಥ ಕುಳ್ಳಗಿರೋರು ಏನು ಮಾಡಿದ್ರು ಚೆನ್ನಾಗಿ ಕಾಣಲ್ಲ. ಬಾಯ್. ನಾವು ಯಾರು ಮಾಡಿದ್ರು ಯಾಕೆ ಓಪನ್ ಮಾಡಿದ್ರೆ ಮತ್ತೊತ್ತ 4 ಸರಿ ಇದು ಸಣ್ಣದ. ಇದು ಶ್ರೀಮಂತ ಫಂಕ್ಷನ್. ಇವತ್ತು ಶ್ರೀಮಂತ ಫಂಕ್ಷನ್ ಇತ್ತು, ನಮ್ಮ ಅಣ್ಣನ ಸೊಸೆದು. ಹಂಗಾಗಿ ಬಂದಿದ್ವಿ. ಜೋಳ ಎಲ್ಲಿದೆ? ತಂಗಿ ಬರ್ರ ಸತ್ಯ. ಯಾವುದು ಬರ್ತೀವಿ ತಡೀರಿ ನಾವು ಬರ್ತಿದ್ವಿ. ಗುರುವಾರ ಅಲ್ಲ, ಗುರುವಾರ ಸರಿ. ಸಾಯಿರಾಮ್ ಸಾಯಿರಾಮ್ ಸಾಯಿರಾಮ್. ಕಲ್ಪನಾ ಸೇ ಹಾಯ್. ಹಂಗೆ ಒಂದು ಬಿಸಾಕ್ ಮತ್ತೆ
ಗೈಸ್ ಇದೇನು ಗೊತ್ತಾ, ಫಂಕ್ಷನ್ ಮುಗಿಸ್ಕೊಂಡು ಬರ್ತಾಯಿದ್ವಿ, ನಮ್ಮ ಮನೆ ರೋಡು. ಇಲ್ಲಿ ಯಾರೋ ತೊಟ್ಟಿ ಕಟ್ಟಿಸಿ ನೀರು ಹಾಕಿಟ್ಟಿರ್ತಾರೆ ಯಾವಾಗಲೂ. ನಾನು ಹೋಗೋ ಬರೋ ರೋಡ್ ಇದು, ನೋಡ್ತಾ ಇರ್ತೀನಿ. ಆ ಥರ ನೀರು ಹಸುಗಳು ಪಕ್ಷಿಗಳು ಕುಡೀಲಿ ಅಂತ ಹಾಕಿರ್ತಾರೆ. ನನಗೂ ಹಂಗೆಲ್ಲ ಸ್ವಂತ ಮನೆ ಇರಬೇಕು, ಹಾಕಿಡಬೇಕು ಅಂತ ಆಸೆ. ದೇವರು ಒಳ್ಳೆಯದಕ್ಕೆ ಇದಕ್ಕೆ ಸಪೋರ್ಟೇ ಮಾಡಲ್ಲ ಅಲ್ವಾ, ಒಳ್ಳೆ ಇಂಟೆನ್ಷನ್ ಇರೋರಿಗೆ.